ತಿಳ್ಕೊಂಡಿಯ ಅಯ್ಯೋ ನನ್ನ ಹಣೆ ಬರ ಬರುವೆ ಕರ್ಕೊಂಡ ಕುರ್ದಕ್ಕೆ ದೂರ ಮರಣಕ್ಕೆ ತುತ್ತಾಯ್ತೆ ನನ್ನ ಜೀವನ ನನ್ನ ದೇವನ ಸಾಯುವುದ ಕೊನೆ ಬಾರಿ ನನ್ನ ಸೋದರನ ಮುಖ ನೋಡಲೇಬೇಕು ಜೀವನ ನನ್ನ ಇದೇನ ಬಾಗಿನ ಕೈಗೆ ಚೀರಿ ಮನೆ ಮುಚ್ಚಿಕೊಂಡು ನಿಂತಿರುವಲ್ಲ ಏನಾಗಿದೆ ಅಯ್ಯೋ ಅಯ್ಯೋ ನಿನ್ನ ಅಂಗೈಯಲ್ಲಿ ರಕ್ತದ ಗಾಯಗೊಂಡಿದೆಯಲ್ಲ ಏನಾಗಿದೆಮ್ಮ ಏನಾಗಿದೆ ಅಣ್ಣ ಈ ನಟ ದೃಷ್ಟಳ ದುಃಖವನ್ನು ಯಾವ ರೀತಿಯಾಗಿ ನಿನ್ನ ಮುಂದೆ ಹೇಳೋಣ ದಯವಿಟ್ಟು ಕ್ಷಮಿಸಿಬಿಡೋಣ ಕ್ಷಮಿಸಿಬಿಡೋಣ ಈ ರೀತಿ ಗಂಡನ ಮನೆ ಬಿಟ್ಟು ಬರಬೇಕಾದ್ರೆ ಅಂತ ಘಟನೆಯಿಂದ ಗಂಡನ ಮನೆಯಲ್ಲಿ ಏನ್ ನಡ್ತಾವ ಅಣ್ಣ ಏನಂತ ಹೇಳಲಿ ಯಾವ ಬಾಯಿಂದ ಹೇಳಲಿ ಅವರು ಮಾಡ್ತಿರುವ ನೀಚ ಕಾರ್ಯವನ್ನು ನೀಚ ಕೆಲಸವನ್ನು ಯಾವ ರೀತಿ ಹೇಳಲಿ ಗಂಡನ ಮನೆಯವರು ನಿನಗೆ ಏನೋ ಮೋಸ ಮಾಡ್ತಾರಪ್ಪ ನೀನು ಏನಾದ್ರೂ ತಪ್ಪಾಗಿ ವರ್ತಿಸಿದೀಯಾ ಈ ರಾಮನ ತಂಗಿ ಧರ್ಮದ ಮಹಾಗರ್ತಿ ಎಂದು ನಾನು ಬಲ್ಲೆ ಆದ್ರೆ ನಿನಗೆ ಮೋಸ ಮಾಡಿದ್ರೆಂಬುದನ್ನ ಬಿಸಿ ಉಸಿರಿನ ಮಾತು ಕೇಳಿ ನಾನು ತಲ್ಲಣಗೊಂಡೆ ಸವಿತಾ ಬೇಗ ಹೇಳಮ್ಮ ನಿನಗೆ ಏನು ಮೋಸ ಮಾಡಿದ್ದಾರೆ ಅಣ್ಣ ಏನ ತಂಗಿ ಹದಿ ಬಗೆಯ ಧರ್ಮವನ್ನು ಸ್ವೀಕಾರ ಮಾಡಿ ಧರ್ಮದ ದಾರಿಯಲ್ಲಿ ಹೋಗ್ತಾ ಇದ್ರು ಗಟ್ಟಿಯಾಗಿ ಬಾಳ್ಬೇಕು ಅಂತ ಅಣ್ಣನ ಮಾತಿನಂತೆ ಆದ್ರೆ ಆ ಮನೆಯಲ್ಲಿ ನನ್ನನ್ನು ಜಾಣೆ ಎಂಬ ಆಪಾದನೆ ಹೊರಿಸಿ ಮೈ ಮೇಲೆ ಇದರ ಮಾತನ್ನು ಕೇಳುತ್ತಿರುವುದು ಚಾರಣಿ ಎಂಬ ಕಠೋರ ಶಬ್ದ ಇದು ಚಿಕ್ಕವಳಿದ್ದಾಗ ಇದನ್ನ ಕೈ ತುತ್ತ ಉಳಿಸಿ ಕಳಿಸಿದ ನನಗೆ ಗೊತ್ತಪ್ಪ ಆದ್ರೆ ನೀನು ಜಾಣಿ ಅಂದ್ರೆ ಈ ಸಮಾಜದಲ್ಲಿ ಇರುವ ಮಾನವಂತರ ಮಹಿಳೆಯರ ಮಾನ ಕಳಚಿ ಬಿತ್ತಂತೆ ಈ ಭೂಮಿಯೇ ಬಾಯಿ ತೆರೆದಂತೆ ಅಲ್ಲ ನನ್ನ ತಂಗಿ ಜಾರಣಿ ಅಲ್ಲ ಏನೋ ಮೋಸಿದೆ, ಇದರಲ್ಲಿ ಏನೋ ಮೋಸಿದೆ. ತಂಗಿ ತಂಗಿ
ನನ್ನ ಮನಸ್ಸು ಒತ್ತಿ ಒತ್ತಿ ಹೇಳ್ತಾ ಇದೆ, ನೀನು ಪರಪುರುಷನ ಕೂಡ ಸಂಘ ಬೆಳೆಸುವ ಸೂಳೆದಿನಲ್ಲ ಎಂದು. ಈ ಸಮಾಜಕ್ಕೆ ಗೊತ್ತಂಬ, ಈ ಸಮಾಜಕ್ಕೆ ಗೊತ್ತಂಬ ಅದಪ್ಪ, ಈ ಊರು ಹಾಗೂ ಈ ಸಮಾಜದ ಬಾಯಿ ಮುಚ್ಚಿಸಲು ಸಾಧ್ಯವಿಲ್ಲ. ನಾನು ನನಗೆ ಹಿಂದೆ ಹೇಳಿ ಕಳಿಸಿದಂತೆ ಒಂದು ವೇಳೆ ನೀನೇನಾದ್ರೂ ತಪ್ಪ ಹೆಜ್ಜಿಟ್ಟಿದ್ದ ಹಂಗೆ ನಿನ್ನ ಪಾಲಿಗೆ ಈ ಅಣ್ಣ ಸತ್ತ. ಈಗ ನೀನು ಜಾರತನದ ಅಪವಾದದ ಹೊತ್ತು, ಈ ಅಣ್ಣನ ಮರ್ಯಾದೆಯನ್ನು ಕಳೆದ ವ್ಯಧಿಚಾರಿ ನೀನು. ಹೊರಗಲಗಿಯ ಮನೆಯಲ್ಲಿ ನಿಲ್ಲದೆ ಸವಿತಾ ಈ ಮನೆ ಬಿಟ್ಟು ಮೊದಲ ತಲೆದು. ಗಂಡನ ಮನೆಯಲ್ಲಿ ನಿನಗೆ ಸ್ಥಳ ಇಲ್ಲ ಅಂದ್ರೆ ಈ ನನ್ನ ಸ್ಥಳಕ್ಕೂ ನಿನಗೆ ಅವಕಾಶ ಕೊಡ್ಲಾರೆ. ಅಣ್ಣ ಅಣ್ಣ ಹೀಗೆ ಮಾತಾಡ್ತಿದೀಯ? ತಿಳಿದವನಾದ ನೀನೇ ಮಾತಾಡ್ತಿದೀಯ? ನೀ ನನಗೆ ಆಶ್ರಯ ಕೊಡ್ತೀಯ ಅಂತ ಇಲ್ಲಿಗೆ ಓಡೋಡಿ ಬಂದೆ. ನೀನೇ ನನಗೆ ಆಶ್ರಯ ಕೊಡಿದ್ರೆ ಈ ಸಮಾಜದಲ್ಲಿ ಜಾರತನದ ಅಪ್ಪೋದನ್ನು ಹೊರಿಸಿಕೊಂಡು ನಾನು ಹೇಗೆ ಬಾಳಲ್ಲ, ಹೇಗೆ ಬಾಳಲಿ? ಅಣ್ಣ ಒಂದು ಏನಾದ್ರೂ ನೀ ನನಗೆ ಸ್ಥಳ ಕೊಡ್ತಿದ್ರೆ ನಾನಂತೂ ಬದುಕುದಿಲ್ಲ, ನಾನು ಸತ್ತು ಹೋಗ್ತೀನಿ. ಸವಿತಾ, ಈ ರೀತಿ ನನ್ನ ಚುಚ್ಚ ಮಾತಾಡಿ ನನ್ನ ಹೃದಯಕ್ಕೆ ಚೋರಿಯಿಂದ ಚುಚ್ಚಬೇಡ. ನನ್ನ ತಂಗಿ ಸತ್ತುಗುಣಿ ಸಂಪನ್ನಿ ಮಹಾಪತಿವರ್ತಿ ಎಂದು ನಾನು ಬಲ್ಲೆ. ಆದ್ರೆ ಈ ಕೆಟ್ಟ ಸಮಾಜಕ್ಕೆ ಗೊತ್ತಮ್ಮ ಕೂಡ ಗಂಡನ ಮನೆ ವಿರೋಧಿ ಆತ ಬೇರೆ ತವರ ಬಳ್ಳಿ ತನ್ನ ಕರಳಿನ ಕುಡಿಗೆ ಆಸರೆ ಕೊಡುವುದು ಸಹಜ ಸಹಜ. ನಾನು ನಿನಗೆ ಆಸರೆ ಕೊಟ್ರೆ ನಾನೇ ನಿನಗೆ ಪ್ರೇರಣೆ ಕೊಟ್ಟಂತೆ ಆಗುತ್ತದೆ. ತಂಗಿಯ ಹಾದರದಿಂದ ಜೀವನ ಸಾಗಿಸುವ ಸ್ವಾನಗಳು ಎಂದು ಪೂರ್ಣ ಮಾಡಿ ತೋರಿಸುತ್ತದೆ ಮಾಯ ಹಾಳಾದ ಸಮಾಜ. ನಾನೊಂದು ಮಾತು ಹೇಳ್ತೀನಿ, ನನ್ನ ಹಿರಿಯ ಅಣ್ಣಾದ ನಾನೊಂದು ಮಾತು ಹೇಳ್ತೀನಿ. ಸವಿತಾ, ನೀನು ನನ್ನ ತಂಗಾಗಿ ಹುಟ್ಟಿ ಬಂದಿದ್ದೆ ನಿಜವಾಗಿದ್ದರೆ ಈ ಸಮಾಜಕ್ಕೆ ನೀನು ಚಾರಣಿ ಅಲ್ಲಂದು ಈ ಸಮಾಜಕ್ಕೆ ತೋರಿಸಿದ ಬೆಲೆ ಅಲ್ಲಿವರೆಗೆ ನೀನು ದರಿದ್ರ ಮುಖ ನನಗೆ ತೋರಿಸಬೇಡ. ಇದೆ 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 ನಿನ್ನ ಅಣ್ಣನ ಹತ್ಯೆ. ಆಯ್ತಣ್ಣ,
ಆಯ್ತು, ನನ್ನ ಅಣ್ಣನ ಆಜ್ಞೆಯ ಪ್ರತೀಕವಾಗಿ ನಾನು ಕೂಡ ಇವತ್ತು ಒಂದು ಪ್ರತಿಜ್ಞೆ ಮಾಡ್ತೀನಿ. ಅದೇನು ಗೊತ್ತಾ, ನಾನು ಜಾರಡಿ ಅಲ್ಲ, ನಾನು ಗರತಿ ಅಂತ ಈ ಸಮಾಜ ಜನರು ನನಗೆ ಹೇಳಬೇಕು. ಅಲ್ಲಿವರೆಗೂ ಈ ನನ್ನ ಕೆಟ್ಟ ಮುಖ ನನಗೆ ತೋರಿಸಲಾರೆ. ಅಣ್ಣ, ನಾನು ಬರ್ತೀನಣ್ಣ, ನನಗೆ ಆಶೀರ್ವಾದ ಮಾಡು. ನಿನ್ನ ಮೇಲಿರುವ ಅಪವಾದವನ್ನು ನಿನ್ನ ಮೇಲಿರುವ ಅಪವಾದವನ್ನು ಈ ಸಮಾಜಕ್ಕೆ ಅಸತ್ತನ್ನು ತೋರಿಸಿ ನೀನು ನಿಜ ಗರ್ತಿ ಹಾಕಿ ಇದೇ ಆಶೀರ್ವಾದ. ಆಯ್ತಲ್ಲ, ಹಾಗಾದ್ರೆ ನಾನು ಹೋಗಿ ಬರ್ತೀನಣ್ಣ, ಹೋಗಿ ಬರ್ತೀನಿ. ದೇಹವೆಂಬ ದೇಗುಲಗಳ ಜೀವವೆಂಬ ನಾನು ಬದುಕಲಾರೆ, ನಾನು ಬೆಳಕಲಾರೆ. ನನ್ನ ಕೊನೆಯ ಆಶೀರ್ವಾದ ನನ್ನ ಮಾತಿನಂತೆ ನಡೀತೀನಿ. ನಿಂತ ನೆಲದ ಮೇಲೆ ಬೇಯಿಸುವ ಗಾಳಿಯ ಮೇಲೆ ಉದಯಿಸುವ ಸೂರ್ಯನ ಮೇಲೆ ಜನ್ಮ ಕೊಟ್ಟರ ತಾಯಿ ಮೇಲೆ ಪ್ರಸಂಗ ಬಂದರೆ ಪ್ರಾಣ ಕೊಟ್ಟು ಆಶೆ ಈಡೇರಿಸುತ್ತೇನೆ. ಹೇಳು, ಹೇಳು, ಯಾವ ಮಾತು, ಯಾರು ಈ ಸ್ಥಿತಿಗೆ ತಂದವರು? ಈಗ ನನಗೆ ನೋಡೋಣ, ನಮ್ಮ 10 ವರ್ಷ ಕಟ್ಟಕನಾದ ಇವರನ್ನು ಕೊಂದು ದೂರ ರಕ್ತ ಕ್ರಾಂತಿ ಮಾಡಲು ವೃತ್ತಿಗೆದ್ದ ರಾಮನಾಗಿ ಬಡವರ ಬಾಳಿಗೆ ಭಾಗ್ಯದ ದೀಪಕ್ಕೂ ಇದೆ ಅಲ್ಲ, ಇದೆ
ಜಗವನ್ನೋ ಪಾಪಿಗಳ ಅನ್ಯವಾಗಿದ ತಮ್ಮನ ಪ್ರಾಣದ ಬಲಿ ತೆಗೆದುಕೊಂಡು ಪ್ರದೀಪ ಇನ್ನು ನನ್ನ ಕಾರ್ಮಿಕ ಕೆಲಸಕ್ಕೆ ತೀರಂಜಲಿ ಇಟ್ಟು ನ್ಯಾಯಕ್ಕಾಗಿ ಕಂಕಣ ಕಟ್ಟುವೆ. ವೈರಿಗಳ ರುಂಡ ಚಂಡಾಡಲು ಸೇನಿನ ಖಡ್ಗ ಧರಿಸಿ ವೈರಿಗಳ ರುಂಡ ಚಂಡಾಡಲು ಧುಮುಕುವೆ. ರಣರಂಗದಲ್ಲಿ ಪ್ರದೀಪನ ಚಕ್ರ ಕೊಟ್ಟ ಛತ್ರ ಮಾಡಿ ಬಡವರ ಬಾಳಿಗೆ ಭಾಗ್ಯದಲ್ಲಿ ದೀಪ ಹಚ್ಚುವೆ. ಹುಚ್ಚ, ನಿನ್ನ ತಮ್ಮನನ್ನು ಕೊಂದವರ ಮೇಲಿನ ಸೇಡಿಗಾಗಿ ಕೊನೆಗಾರನಾಗಿ ನಿನ್ನ ತಾಯಿಗೆ ಕೊಟ್ಟ ಮಾತನ್ನು ಮರೆತು ನತಭ್ರಷ್ಟನಾಗಿದೆಯಾ? ವಿಚಾರ ಮಾಡ್ರಮ್ಮ, ವಿಚಾರ ಮಾಡು. ಹೌದು, ನನ್ನ ಹೆತ್ತ ತಾಯಿಗೆ ಮೋಸ ಮಾಡು ವಂಚಕ ನಾನು ಆಗಲಾರೆ. ದ್ರೋಹಿ, ಹೆತ್ತ ತಾಯಿಯ ಮಾತಿಗೆ ಮೀರಿ ಸೋದರನಿಗೆ ಮೋಸ ಮಾಡಿರುವಿಯಾ ಪಾಪಿ? ತಾಯಿಯ ಮಾತಿನಂತೆ ಹೋದ್ರೆ ಪ್ರದೀಪನಂತ ರಕ್ತ ಬೀಜಾರಿಸುವವರನ್ನು ಸಂತತಿಯನ್ನು ನಾಶ ಮಾಡುವರು ಯಾರು? ಬಡವರಿಗೆ ನ್ಯಾಯ ದೊರಕಿಸುವರು ಯಾರು? ಸಾರ ವಿಚಾರ ಮಾಡು ರಾಮು, ಸಾರ ವಿಚಾರ ಮಾಡು. ಹೌದು, ಇಬ್ಬರ ವಚನಕ್ಕೆ ಇದರ ಹೆತ್ತ ತಾಯಿಯ ವಚನ ಭ್ರಷ್ಟನಾಗಲೇಬೇಕು. ಹೆತ್ತ ತಾಯಿ ವಚನ ಭ್ರಷ್ಟನಾಗಲೇಬೇಕು. ರಾಜು, ನಿನ್ನ ಸಾವನ್ನು ಕಂಡ ಹಲ್ಲಕ್ಕಿಸಿರುವ ಆ ಶ್ವಾನಗಳ ನರ ಕಿತ್ತಿ ಅವರ ಪ್ರಾಣ ತೆಗೆಯುವೆ. ಈ ಊರಲ್ಲಿ ಮಾನವಂತರ ಮಹಿಳೆಯರ ಶೀಲಹರಣ ಮಾಡಿ ಬಡವರ ವಸ್ತುನ ದೋಚಿಕೊಂಡು ನಾನೇ ದುರಂಕರಾಗಿ ಮೆರೆತಿರುವ ಸ್ವತ್ತಿನ ಸೂಳೆಯ ಮಗನೇ, ನೀನು ದುರಂಕರಿ ಆದ್ರೆ ನಿನ್ನಂತ ದುರಂಕರಿಗೆ ಬರೆ ಹಾಕುವ ಕಾಲ ಕಬ್ಬಣದ
ಪ್ರದೀಪ! ಇನ್ನು ಮುಂದೆ ನಾನು ಬಡ ಕಾರ್ಮಿಕನಲ್ಲ. ಇನ್ನು ಮುಂದೆ ನಾನು ಬಡ ಕಾರ್ಮಿಕನಲ್ಲ. ನಿನ್ನ ಪಾಲಿಗೆ ಸಿಡಿದೆದ್ದ ರಾಮ, ಸಿಡಿದೆದ್ದ ರಾಮ, ನಿನ್ನ ಪಾಲಿಗೆ ಸೇರಿಟ್ಟ ಮೆಡಿ ನಾಗ. ಮೊದಲು 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 ತಮ್ಮನ ಶವವನ್ನು ಅಂತ್ಯಕ್ರಿಯೆ ಮಾಡಿ ಆಮೇಲೆ ರಣರಂಗದಲ್ಲಿ ರಕ್ತ ಕ್ರಾಂತಿಗಾಗಿ ಹೆಚ್ಚಿಡುವೆ. ಕ್ಷಣದಲ್ಲಿ ಉದಯ, ಕ್ಷಣದಲ್ಲಿ ಪ್ರಳಯ, ಸರಿದೋಡು ಮಾಡು.